ಮೈಸೂರು ಬಂತು ಜಂಬೂ ಸವಾರಿ ಮಾಡೋಣ ಬಾಡ್ಸಿ ಏನ್ ಬೇಕಾಗಿತ್ತು? ಅನ್ನಪೂರ್ಣ ಅಂದ್ರೆ ನೀವೇನಾ? ಇದು ಅವರಲ್ಲ, ಈ ಮನೆ ಓಲ್ಡ್ ಲೇಡಿ ಮೋದಿ ಸಿಂಹಿಣಿ. ಕರೀರಿ ಅನ್ನಪೂರ್ಣ ದೇವಿ ಅವ್ರನ್ನ. ಯಾಕೆ, ಏನ್ ವಿಷಯ? ಮೊದಲು ಅವ್ರನ್ನ ಕರೀರಿ, ಗೊತ್ತಾಗತ್ತೆ. ಇದು ನನ್ನ ಮನೆ, ಇಲ್ಲಿ ಶೂ ಹಾಕೊಂಡು ಯಾರು ಒಳಗೆ ಬರೋ ಹಾಗಿಲ್ಲ. ಮರ್ಯಾದಸ್ಥರು ಮನೆ ಆದ್ರೆ ನಾವು ಶೂನ ಹೊರಗಡೆ ಬಿಟ್ಟು ಬರ್ತೀವಿ. ಕ್ರಿಮಿನಲ್ಗಳಿರೋ ಮನೆಗೆ ನಾವು ಹೀಗೇನೆ ಬರೋದು. ಎಚ್ಚರಿಕೆಯಿಂದ ಮಾತಾಡಿ. ನೀವು ಯಾರನ್ನ ಕ್ರಿಮಿನಲ್ ಅಂತ ಹೇಳ್ತಾ ಇರೋದು? ನಿಮ್ಮ ಮಗ ಶ್ರೀನಿಧಿನ. ನಾನು ಮದುವೆ ಆಗ್ಬೇಕಾದವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ನನ್ನ ಮೊಮ್ಮಗ ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ. ಇವತ್ತು ನಂದು ಜಾನದು ಎಂಗೇಜ್ಮೆಂಟ್ ಇತ್ತು. ನನ್ನ ಜಾನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ ಸುಳ್ಳ? ಕೇಳಿ ಇನ್ಸ್ಪೆಕ್ಟರ್. ಮಾತಿಗೂ ನನ್ ಜಾನು ಅಂತ ಹೇಳಿದ್ರೆ ಹಲ್ಲು ದುಸ್ಬಿಡ್ತೀನಿ. ಅವಳು ನನ್ನ ಮೊಮ್ಮಗನ ಹೆಂಡತಿ, ಈ ಮನೆ ಸೊಸೆ ಅಂತ ನೆನಪಿಟ್ಕೊಂಡು ಮಾತಾಡು. ಏನ್ರಿ ನನ್ನ ಮುಂದೆ ಇವ್ರನ್ನ ಹೀಗೆ ದಬಾಯಿಸ್ತಾ ಇದ್ದೀರಾ? ನಿಮ್ಮ ಮೊಮ್ಮಗನ ಮೇಲೆ ಕಂಪ್ಲೇಂಟ್ ಇರೋದಕ್ಕೇನೆ ನಾವು ಇಲ್ಲಿವರೆಗೂ ಬಂದಿರೋದು. ಕೋಆಪರೇಟ್ ಮಾಡಿ. ಯಾರು ನಮ್ಮ ಮೊಮ್ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು? ಈ ಮನುಷ್ಯನ ಕಂಪ್ಲೇಂಟ್ ಕೊಟ್ಟಿರೋದು. ಇವನ್ ಮಾತು ನಂಬ್ಕೊಂಡ್ರೆ ನೀವು. ಕಂಪ್ಲೇಂಟ್ ಕೊಟ್ಟಿರೋದು ಇವರಲ್ಲ ರೀ. ಮತ್ತೆ ರೇ, ಕರ್ಕೊಂಡು ಬನ್ರಿ ಅವ್ರನ್ನ. ಇನ್ಸ್ಪೆಕ್ಟರ್ ಕರಿತಾ ಇದ್ದಾರೆ, ಬನ್ನಿ. ನಿಧಾನ ನಿಧಾನ, ಧೈರ್ಯವಾಗಿರೋ. ಅವ್ರು ಕೇಳಿದ್ದಕ್ಕೆ ಹೇಳು. ನಮಸ್ಕಾರ ಅಮ್ಮ. ಸರ್ ಬಂದಿದ್ದಾರೆ, ಅದೇನು ಕೇಳ್ತೀರಾ ಕೇಳಿ. ಇವರೇ ನಿಮ್ಮ ಮೊಮ್ಮಗನ ಮೇಲೆ ಕಿಡ್ನಾಪ್ ಕಂಪ್ಲೇಂಟ್ ಕೊಟ್ಟಿರೋದು. ಹೇಳ್ರಿ ವೆಂಕಟೇಶ್ ಅವರೇ. ಏನಿದು ವೆಂಕಟೇಶ್ ಅವರೇ? ಇವ್ರು ಹೇಳ್ತಾ ಇರೋದೆಲ್ಲ ನಿಜನಾ? ನಮ್ ಶ್ರೀ ಜಾನ್ವಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ನೀವ ಕಂಪ್ಲೇಂಟ್ ಕೊಟ್ಟಿದ್ದು? ಹೇಳ್ರಿ, ಇವ್ರ ಮೊಮ್ಮಗ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋ ನಿಜ ಅಂತ ಹೇಳಿ. ನಿಮ್ಮ ಮೊಮ್ಮಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ನಿಜ. ನೋಡ್ರಿ, ನಮ್ಮ ಹತ್ರ ರಿಟರ್ನ್ ಕಂಪ್ಲೇಂಟ್ ಇದೆ, ಅದಕ್ಕೆ ಎನ್ಕ್ವೈರಿಗೆ ಬಂದಿರೋದು. ವೆಂಕಟೇಶ್ ಅವರೇ, ನನ್ನ ಮೊಮ್ಮಗ ಶ್ರೀನಿಧಿ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ?